ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ಪಟ್ಟಣ ಹದಗೆಟ್ಟ ರಸ್ತೆ, ಸಾರ್ವಜನಿಕರ ಪ್ರಯಾಣಿಕರ ನಿತ್ಯ ಶಪಿಸುತ್ತಲೇ ಪ್ರಯಾಣ. ಹೆಸರಿಗಷ್ಟೇ ತಾಲೂಕು ಹುಕ್ಕೇರಿ ಪಟ್ಟಣ, ಹಳ್ಳಿಗಿಂತಲೂ ಕಡೆ ರಸ್ತೆಗಳು ಹದಗೆಟ್ಟು ಸ್ಥಿತಿಯಲ್ಲಿದ್ದರೂ ನಿಜಕ್ಕೂ ಇದು ದುರದೃಷ್ಟಕರ. ಮಾಡಿ ಹೇಳ್ಕೊಂಡೇವಿ ಈಗ, ಆದ್ರೂ ಅವ್ರು ಬರಕ್ ತಯಾರಿಲ್ಲ. ಇನ್ನು 2 ತಿಂಗಳು ಜಾತ್ರೆ ಈ ಅಷ್ಟೊಳಗೆ ಇವ್ರು ಮಾಡ್ಬೇಕ್ರಿ. ಇವ್ರು ಮಾಡ್ಲಿ ಅಂದ್ರೆ ಎಲ್ಲರೂ ಮುನ್ಸಿಪಾಲಿಟಿಗೆ ಹೋಗ್ತಾವ. ಕೋಟ್ಯಾಂತರ ರೂಪಾಯಿಯ ನಗರೋತ್ಥಾನ ಕಾಮಗಾರಿ ಯೋಜನೆ ಹೆಸರಿಗಷ್ಟೇ ಸೀಮಿತ ಆಗಿದೆಯಾ? ಸಾರ್ವಜನಿಕರು ಸಾಕಷ್ಟು ಬಾರಿ ಮನವಿ ಕೂಡ ಸಲ್ಲಿಸಿದರು, ಬರೀ ಮನವಿ ಸ್ವೀಕರಿಸಿದ್ದೇ ಸಾಧನೆ ಆಯ್ತಾ? ಈಗ ಜಾತ್ರೆ ಬಂದೈತಿ, ಇದು ಯಾರು ದಾಲ್ ಮಾಡಕ್ ತಯಾರಿಲ್ಲ. ಈ ತಗ್ಗಳೆಲ್ಲ ಒಂದು ಗಚ್ಚಿಗೆ ಕೊಡಾಕದಾವು, ಹಾದಿಗಳಿಗೆ ಉತ್ಕ ಹಾದಿ ನೋಡಿ ಬರೀ ಹೋಗಿ. ಇವ್ರು ಯಾರು ಏನು ಮಾಡಕ್ ತಯಾರಿಲ್ಲ. ಇವ್ರು ಏನು ಮಾಡಾಕದಾರು? ರಸ್ತೆ ದುರಸ್ತಿಗೆ ನಿರ್ಲಕ್ಷ್ಯ, ರಸ್ತೆ ಸುಧಾರಣೆ ಮಾಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಎಷ್ಟೋ ಬಾರಿ ಬೈಕ್ ಸವಾರರು ತಪ್ಪಿ ಬಿದ್ದು ಗಾಯ ಮಾಡಿಕೊಂಡ ಘಟನೆಗಳು ನಡೆದಿವೆ. ಹದಗೆಟ್ಟ ರಸ್ತೆ, ಜನರ ಹಿಡಿಶಾಪ. ಇನ್ನು 3 ತಿಂಗಳಲ್ಲಿ ಹುಕ್ಕೇರಿ ಜಾತ್ರೆ. ಎಲ್ಲ ಪಾವನೆಯರ್ ಬಂದ್ರು ಈ ಊರಾಗ ತಗ್ಗ ಗುಂಡಿ ನೋಡ್ಬೇಕಷ್ಟ. ಅದಲ್ಲದೆ ಈ ಮದ್ಮಕ್ಕಳ ರಸ್ತೆ, ಬೆಳಗಾವ್ ರಸ್ತೆ ಒಂದು ಸ್ಪೀಡ್ ಬ್ರೇಕರ್ ಕೂಡ ಇಲ್ಲ. ಎಷ್ಟೋ ಬಾರಿ ಅಧಿಕಾರಿಗಳಿಗೆ ಹೇಳಿದ್ರು ಏನು ಪ್ರಯೋಜನವಾಗಿಲ್ಲ. ಯಾರು ಬೇಕಾದವರಿಗೆ ಏನ್ ಬೇಕಾದಾಗ್ಲಿ, ನಾವು ಚಲೋ ಇದ್ರ ಆಯ್ತು ಅನ್ನೋ ಲೆಕ್ಕಕ್ಕಿದ್ದಾರೆ ಅಧಿಕಾರಿಗಳು. ರಸ್ತೆಗಳಿಗೆ ನಿರ್ವಹಣೆ ಕೊರತೆಯಿಂದ ಸಂಪೂರ್ಣ ಹಾಳಾಗಿವೆ. ಮಳೆಗಾಲದಲ್ಲಂತೂ ಹೇಳಬಾರ್ದು ಸಾರ್ವಜನಿಕರ ಪರಿಸ್ಥಿತಿ. ಈಗ ಮಳೆ ಇಲ್ಲ, ದುರಸ್ತಿಗೆ ಕೈ ಹಾಕ್ತಿಲ್ಲ ಅಧಿಕಾರಿಗಳು. ಈ ರಸ್ತೆ ಮುಖ್ಯ ರಸ್ತೆ ಇದ್ರೂ ಕಣ್ಣೆತ್ತಿ ನೋಡದ ಅಧಿಕಾರಿಗಳು. ಎಷ್ಟೋ ಬಾರಿ ಪುರಸಭೆಯವರಿಗೆ ಸಾಕಷ್ಟು ಬಾರಿ ದುರಸ್ತಿಗೆ ಅಗತ್ಯವಾದ ಕ್ರಮ ಕೈಗೊಳ್ಳುವಂತೆ ಹಲವಾರು ಸಾರ್ವಜನಿಕರು ಹಲವಾರು ಬಾರಿ ಸಾಕಷ್ಟು ಬಾರಿ ಮನವಿ ಕೂಡ ಸಲ್ಲಿಸಿದರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ದಿನನಿತ್ಯ ಪ್ರಯಾಣಿಕರು ಸಮಸ್ಯೆ ತೊಂದರೆ ಅನುಭವಿಸುತ್ತಿದ್ದರೂ ದುರಸ್ತಿ ಮಾಡಲು ಅಧಿಕಾರಿಗಳು ಮಾತ್ರ ಮುಂದಾಗುತ್ತಿಲ್ಲ. ಹುಕ್ಕೇರಿ ಅಂದಾಕ್ಷಣ ಹೂವಿನ ಕೇರಿ ಹುಕ್ಕೇರಿ ಅಂತ ಒಂದು ಕಾಲದಲ್ಲಿ ಹೆಸರಿತ್ತು. ಈಗ ತಗ್ಗು ಗುಂಡಿಗಳ ತಾಣವಾಗಿ ಹದಗೆಟ್ಟ ರಸ್ತೆಗಳಿಂದ ಕೂಡಿದೆ. ಈ ಹದಗೆಟ್ಟ ರಸ್ತೆಗಳನ್ನ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ಯಾರು ಹೇಳೋರು ಇಲ್ಲ, ಯಾರು ಕೇಳೋರು ಇಲ್ಲ. ಈ ರಸ್ತೆಗಳನ್ನು ತಾವು ನೋಡ್ತಾ ಇರ್ಬೋದು. ದಿನನಿತ್ಯ ಬೆಳಗಾವಿ ಅನೇಕ ಸುತ್ತಮುತ್ತಲಿನ ರೈತರು ಹುಕ್ಕೇರಿ ಪಟ್ಟಣಕ್ಕೆ ಬರಬೇಕಾದ್ರೆ ನಾಟಕ ಡಾನ್ಸ್ ಮಾಡ್ಕೊಂಡು ಬರೋ ಥರನೇ ಇಲ್ಲಿ ಬರಬೇಕಾಗುತ್ತೆ. ದಿನನಿತ್ಯ ಪ್ರಯಾಣಿಕರ ವಾಹನ ಸವಾರರ ಪರದಾಟ, ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಜನಪ್ರತಿನಿಧಿಗಳು. ಇನ್ನಾದರೂ ಕಣ್ಮುಚ್ಚಿ ತೆಗೆದು ನೋಡಿ ಯಾವ ರೀತಿ ಹುಕ್ಕೇರಿ ಪಟ್ಟಣದಲ್ಲಿ ಪರಿಸ್ಥಿತಿ ಐತೆ ಅನ್ನೋದನ್ನ. ಇನ್ನಾದರೂ ಈ ರಸ್ತೆಗಳನ್ನು ದುರಸ್ತಿ ಮಾಡಿ ಈ ಪ್ರಯಾಣಿಕರಿಗೆ ಆಗುವ ತೊಂದರೆಗಳನ್ನು ನಿವಾರಣೆ ಮಾಡಬೇಕಂತ ಇಲ್ಲಿಯ ಸ್ಥಳೀಯರ ಜನರ ಆಗ್ರಹವಾಗಿದೆ. ಮಳೆಗಾಲದಂತೂ ಹೆಚ್ಚಾದ ತಗ್ಗು ಗುಂಡಿಗಳಲ್ಲಿ ನೀರು ನಿಂತು ಹೊಂಡದಂತಾದ ರಸ್ತೆಗಳು. ಈ ರಸ್ತೆ ಮೇಲೆ ನಡೆದಾಡಲು ಭಯಪಡುವ ಸಾರ್ವಜನಿಕರು ಪ್ರಯಾಣಿಕರು. ರಸ್ತೆ ದುರಸ್ತಿಗೆ ಸಾರ್ವಜನಿಕರ ಆಗ್ರಹ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಜಾತ್ರೆ ಬಂದೈತಿ, ಇದು ಯಾರು ದಾಲ್ ಮಾಡಕ್ ತಯಾರಿಲ್ಲ. ಈ ತಗ್ಗಳೆಲ್ಲ ಒಂದು ಗಚ್ಚಿಗೆ ಕೊಡಾಕದಾವು, ಹಾದಿಗಳಿಗೆ ಉತ್ಕ ಹಾದಿ ನೋಡಿ ಬರೀ ಹೋಗಿ. ಇವ್ರು ಯಾರು ಏನು ಮಾಡಕ್ ತಯಾರಿಲ್ಲ. ಇವ್ರು ಏನು ಮಾಡಾಕದಾರು? ಯಾಕಂದ್ರೆ ಜನಪ್ರತಿನಿಧಿಗಳ ಇವ್ರಿಗೆ ಇಲ್ಲಿ ರೋಡ್ ಇಲೆಕ್ಷನ್ದಾಗ ಬರ್ತಿರ್ತಾರೋ, ಈ ರೋಡ ಪಾಡ ಮಾಡೋದು ಏನು ಐತಿಲ್ಲ ಅವ್ರಿಗೆ. ಮತ್ತು ಮುನ್ಸಿಪಾಲ್ಟಿ ಅವ್ರು ಏನು ಮಾಡೋದಾರು? ಅದ್ರ ಸಲುವಾಗಿ ಮಂದಿಗೆ ತ್ರಾಸಾಗೈತಿ. ಈ ರೋಡ ಪ್ಯಾಚೋರ್ಕ ಈ ರೋಡ್ ಆಗಬೇಕು. ಜಾತ್ರೆ ಬಂದೈತಿ, 3 ವರ್ಷಕ್ಕೊಮ್ಮೆ ಜಾತ್ರೆ ನಮ್ಮ ಊರಾಗ ಜಾತ್ರೆ ಆಗೋದೈತಿ. ಅದ್ರ ಸಲುವಾಗಿ ಇದನ್ನ ಈ ರೋಡ ಪಾಡ ಎಲ್ಲ ಮಾಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತೇವೆ. ಮತ್ತು ಇದು ಮಾಡಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಆಗ್ತೈತಿ. ಅದ್ರ ಸಲುವಾಗಿ ಎಚ್ಚೆತ್ಕೊಂಡ ಈಗ ನೀವು ಈ ರೋಡ್ ಅದು ಮಾಡ್ಬೇಕಂತೇಳಿ ನನ್ನೊಂದು ಕಳಕಳಿ ವಿನಂತಿ ಐತಿ ನಿಮ್ಮ ಜೋಡಿ. ಈಗ ಪುರಸಭೆಯವರ ಇಷ್ಟೆಲ್ಲ ಹಿಂಗೆ ತಗ್ಗಳು ಬಿದ್ದವು ಎಲ್ಲ ಹಿಂಗೆ ಹೇಳಿದ್ರೆ ಯಾರ ಆಫೀಸರ್ ಆಗಲಿ ಯಾರ ಕ್ಯಾರಿ ಅನ್ನೋಲ್ಲ.
ಅದಕ್ಕೆ ನೀವೇನು ಹೇಳ್ತೀರ ಅವ್ರು? ಸರ್ ನಾವು ಹೋಗಿ ಬಂದೇವ್ರಿ, ಕೇಳಿದೆವು. ಹಾಂ ನೋಡ್ರಿ ಹಿಂಗೆ ಆಗಿತ್ತಲ್ಲ, ಮಾಡೋಣ್ರಿ ಈಗ ರೋಡ್ ಹಠ ಹೊರ್ದಾರ. ಈಗ ಇಲ್ಲಿ ಪೈಪ್ಲೈನ್ ಆಗೋದೈತಿ, ರೋಡ್ ಅದಕ್ಕೆ ಆಗಿಲ್ಲ, ಈಗ ಮುಂದೆ ಮಾಡ್ತಾ ಹೋಗ್ತಾ ಹೇಳ್ಕೊತ ಹೊಂಟಿದಾರ್ರಿ. ರೋಡ ಗಲ್ಲಿಗಳದಾಗ ಹೊಡೆದಾರ. ಇದು ಮೇನ್ ರೋಡ್, ಇದು ಬೆಳಗಾವ್ದು ರೋಡ್. ಹಾಂ, ಇದು ಪೂರಾ ಏನತ್ತ ತಗ್ಗ ಗುಂಡಿ ಬಿದ್ದಾವ. ಇದನ್ನ ಮಾಡಕ್ಕೆ ಅವ್ರಿಗೆ ಏನಾಗೈತೆ? ಏನು ಒಟ್ಟ ಅವ್ರಿಗೆ ಎಟ್ಟು ಹೇಳಿದ್ರು ಏನು ಕೇಳಾಕ್ತಾ ಇರಲಿಲ್ಲ. ಹಾ. ಅದ್ರ ಸಲುವಾಗಿ ನಾವು ಊರಲ್ಲ ಕೂಡಿ ಮುನ್ಸಿಪಾಲ್ಟಿ ಮುತ್ತಿಗೆ ಹಾಕ್ಬೇಕಂತ ಒಂದು ವಿಚಾರ ಐತಿ. ಯಾಕಂದ್ರೆ ಈ 3 ವರ್ಷಕ್ಕೊಮ್ಮೆ ಜಾತ್ರೆ ಐತಿ, ಎಲ್ಲ ಪಾವನೇರಪ್ಪಯ್ಯ ಎಲ್ಲರೂ ಬರ್ತಾರೆ. ಬರಾವ್ರ ಇದು ತಗ್ಗ ಗುಂಡಿ ರಸ್ತೆ ಇದು ನೋಡ. ಇವ್ರಿಗೆ ಅರಿವಿಲ್ಲ ಏನು. ಹಾಂ ನಾವು ವಿನಂತಿ ಮಾಡಿ ಹೇಳ್ಕೊಂಡೇವಿ. ಈಗ ಆದ್ರೂ ಅವ್ರು ಬರಕ್ಕೆ ತಯಾರಿಲ್ಲ. ಹಾಂ ಇನ್ನು 2 ತಿಂಗಳು ಜಾತ್ರೆ. ಈ ಆಟೊಳಗೆ ಇವ್ರು ಮಾಡ್ಬೇಕ್ರಿ. ಹಾಂ ಇವ್ರು ಮಾಡ್ಲಿ ಅಂದ್ರೆ ಎಲ್ಲರೂ ಮುನ್ಸಿಪಾಲ್ಟಿಗೆ ಹೋಗ್ತಾವ ಅಂತ ಹೇಳಿ